ಲಿಂಗಸ್ಗೂರು ತಾಲೂಕಿನ 4ನೇ ವಾರ್ಡ್ ಸೇವಾಕಾಂಕ್ಷಿಯಾದ ಎಂ ಜಿಲಾನಿ ಪಾಷೆ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾಂಗ್ರೆಸ್ ಯುವ ಮುಖಂಡರಾದಂಥ ಎಂ ಜಿಲಾನಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಗೆಳೆಯರ ಬಳಗ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಲಿಂಗಸೂರು ಪಟ್ಟಣದಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಬ್ರೆಡ್ಡು, ಹಾಲು, ಹಣ್ಣು ವಿತರಣೆ ಮಾಡುವ ಮೂಲಕ ಬಹಳ ಸರಳವಾಗಿ ಆಚರಣೆ ಮಾಡಿರುವಂಥದ್ದು. ಇವತ್ತು ಕಾಂಗ್ರೆಸ್ ಮುಖಂಡರಾದ ಎಂ ಜಿಲಾನಿ ಅವರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪಟ್ಟಣದಲ್ಲಿನ ಎಲ್ಲ ಜಾತಿ ಜನಾಂಗದ ಯುವಕರೊಂದಿಗೆ ಹಿರಿಯರೊಂದಿಗೆ ಬಹಳ ಅತ್ಯುತ್ತಮವಾದಂಥ ಒಡನಾಟ ಹೊಂದಿದಂಥದ್ದು. ಕಳೆದ ಪುರಸಭೆ ಚುನಾವಣೆಯಲ್ಲಿ ಅವರ ತಾಯಿಯನ್ನು 4ನೇ ವಾರ್ಡಿನ ಪುರಸಭೆ ಸದಸ್ಯರಾಗಿ ಜನರು ಆಯ್ಕೆ ಮಾಡಿದಾಗ ಒಂದು ಜವಾಬ್ದಾರಿತವಾಗಿ ಶಾಸಕರ ಅನುದಾನದ ಹಾಗೂ ಪುರಸಭೆ ಅನುದಾನದ ಮೂಲಕ 4ನೇ ವಾರ್ಡಿನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥದ್ದು ಇವತ್ತು ಎಂ ಜಿಲಾನಿ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಎಂ ಜಿಲಾನಿ ಅವರಿಗೆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ನೀಡಿ ಮತ್ತು ಇನ್ನೂ ಹೆಚ್ಚು ಜನಸೇವೆ ಮಾಡುವಂಥ ಶಕ್ತಿ ಪಟ್ಟಣದ ಜನ ರಾಜಕೀಯವಾಗಿ ಕೊಡಲಿ ಅಂತೇಳಿ ನಾನು ಹೇಳಬಯಸ್ತೀನಿ. ಹನುಮಂತ ನಾಯ್ಕ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಂ ಜಿಲಾನಿ ಪಾಷಾ ಹಾಗೂ ಅವರ ಸ್ನೇಹಿತರು ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಹಣ್ಣುಗಳನ್ನು ವಿತರಿಸಿದರು. ಕಾಂಗ್ರೆಸ್ ಮುಖಂಡರಾದ ಎಂ ಜಿಲಾನಿ ಅವರದು 34ನೇ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಸರ್ಕಾರಿ ಆಸ್ಪತ್ರೆದಾಗ ರೋಗಿಗಳು ಹಾಗೂ ಬಡವರಿಗೆ ಹಣ್ಣು ಹಾಗೂ ಹಾಲು ವಿತರಿಸಲಾಗುವುದು. ಇವರಿಗೆ ದೇವರು 100 ವರ್ಷ ಆಯುಸ್ಸು ಮತ್ತು ಅಂತಸ್ತು ಕೊಟ್ಟು ಕಾಪಾಡೆಂದು ಕೇಳ್ಕೊತೀನಿ. ಸಮಾಜ ಸೇವೆಯ ಮನೋಭಾವದಿಂದ ನಡೆಸಿದ ಈ ಕಾರ್ಯಕ್ಕೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಂತಹ ಕಾರ್ಯಕ್ರಮಗಳು ಇತರರಿಗೆ ಮಾದರಿಯಾಗಿವೆ ಎಂದು ಶ್ಲಾಘಿಸಿದರು. ನನ್ನ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಮತ್ತು ಬ್ರೆಡ್ಡು, ಹಣ್ಣು ಹಂಚಲಾಯಿತು. ನಮ್ಮ 4ನೇ ವಾರ್ಡಿನ ನಿವಾಸಿಗಳಾದ ನನ್ನ ಗೆಳೆಯರ ಬಳಗದ ವತಿಯಿಂದ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆಯಾಯಿತು. ಇದೇ ಪ್ರೀತಿ ನನ್ನ ಮೇಲೆ ಸದಾ ನಿಮ್ಮ ಪ್ರೀತಿ ಇದೇ ಸದಾ ಇರಲಿ. ಈ ಪ್ರೀತಿಗೆ ನಾನು ಶರಣಾಗಿರ್ತೀನಿ. ನಿಮ್ಮ ಮುಂಬರುವ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲು ನಾನು ಯಶಸ್ವಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.